ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಕಮ್ಮಿ ಆಗ್ತಾ ಇಲ್ಲ, ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಸ್ಕೂಟಿಗೆ ಡಿಕ್ಕಿ ಹೊಡೆದು ಕಾರು ಚಾಲಕ ದರ್ಪ ತೋರಿಸಿದ್ದಾನೆ. ರಾಜಾಜಿನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಅದೊಂದು ಸ್ಕೂಟಿ ಡಿಯೋ, ಆ ಡಿಯೋಗೆ ಡಿಕ್ಕಿ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕಾರ್ ಚಾಲಕ ಇಲ್ಲಿ ದರ್ಪ ತೋರಿಸಿದ್ದಾನೆ. ಡಿಯೋ ಚಾಲಕನಿಗೆ ಹಲ್ಲೆಗೆ ಮುಂದಾಗಿದ್ದಾನೆ ಯುವಕ. ನಮ್ಮಪ್ಪನ ಬಳಿ 5 ಕಾರಿದೆ, 5 ಕಾರ್ಗಳಿದೆ ನಮ್ಮಪ್ಪನ ಹತ್ರ, ಅದೇನು ಮಾಡ್ಕೊಳ್ತೀಯ ಮಾಡ್ಕೋ, ಈ ರೀತಿಯ ಆವಾಜ್ ಹಾಕಿ ದರ್ಪ ತೋರಿಸಿದ್ದಾನೆ ಯುವಕ. ಇವರಪ್ಪನ ಹತ್ರ 5 ಕಾರಿದ್ರೇನು 10 ಕಾರಿದ್ರೇನು, ರಸ್ತೆಯಲ್ಲಿ ಹಿಂಗೆ ನಡ್ಕೊಳ್ಳೋಕೆ ಹೇಳಿದ್ದ ನಿಮ್ಮಪ್ಪ 5 ಕಾರ್ ಇಟ್ಕೊಂಡಿದ್ದಾನೋ 10 ಕಾರ್ ಇಟ್ಕೊಂಡಿದ್ದಾನೋ. ಆದರೆ ರಸ್ತೆಯಲ್ಲಿ ಹಿಂಗೆ ಮಾತಾಡು, ಹಿಂಗೆ ದರ್ಪ ತೋರಿಸು, ಹಿಂಗೆ ಡಿಕ್ಕಿ ಬಡಿ, ಹಿಂಗೆ ಮಾತಾಡು ಅಂತೆಲ್ಲ ಹೇಳ್ಕೊಟ್ಟಿದ್ದಾರ. ಇಂಥವ್ರಿಂದ ಪಾಪ ಎಲ್ಲೋ ಮನೇಲಿರುವಂಥ ಅವ್ರ ಅಪ್ಪನಿಗೂ ಕೆಟ್ಟ ಹೆಸರು. ಅವರಪ್ಪನ ಹೆಸರು ಹೇಳಿ ಬೀದಿಲಿ ಹಾದಿ ಬೀದಿ ರಂಪ ಮಾಡ್ತಾ ಇರುವಂಥ ಯುವಕ, ನಿಮ್ಗೆ ಯಾರು ಬುದ್ಧಿ ಹೇಳೋದೋ ಗೊತ್ತಿಲ್ಲ, ಹೀಗೆ ರೋಡ್ ರೇಸ್ನಲ್ಲಿ ಕೆಣಕಿ ಜಗಳ ಮಾಡ್ಕೊಂಡಿದ್ದಾನೆ. ಇದು ಕಾರು ಅಪಘಾತವಾಗಿದೆ ನೋಡಿ. ರಸ್ತೆ ಮೇಲೆ ಹೋಗುವಾಗ ಅಕ್ಕಪಕ್ಕದಲ್ಲಿ ಅತ್ಯಂತ ಹೆಚ್ಚು ನಿಗಾ ವಹಿಸಿ ಚಾಲನೆ ಮಾಡಬೇಕಾಗತ್ತೆ. ಹಂಗೂ ಹಿಂಗೂ ಅಜಾಗರೂಕತೆಯಿಂದ ಅಥವಾ ಎಲ್ಲೋ ಆಕಸ್ಮಿಕವಾಗಿ ಆದರೆ ಅದನ್ನು ಭಾಳ ಸಮಜಾಯಿಸಿ ರೀತಿ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಬೇಕು. ಹೀಗೆ ರೋಡ್ನಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತೀನಿ ಅಂತ ಹೇಳಿದ್ರೆ ರೋಡಲ್ಲಿ 5 ನಿಮಿಷ ನಿಂತ್ಕೊಂಡ್ರೂ ಭಾಳ ದೊಡ್ಡ ಟ್ರಾಫಿಕ್ ಜಾಮ್ ಆಗುತ್ತೆ. 2 ನಿಮಿಷ ನಿಂತ್ಕೊಂಡ್ರೂ ಭಾಳ ದೊಡ್ಡ ಟ್ರಾಫಿಕ್ ಜಾಮ್ ಆಗುತ್ತೆ. ತುಂಬ ಅರ್ಜೆಂಟ್ ಇರುತ್ತೆ. ರಸ್ತೆಯಲ್ಲಿ ಹೀಗೆ ನಿಲ್ಲಿಸ್ಕೊಂಡು ಹಾದಿರಂಪ ಬೀದಿರಂಪ ಮಾಡ್ತಾ ಹೋದರೆ ಕತೆ ಏನು, ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಎಲ್ಲೋ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಆಸ್ಪತ್ರೆಗೆ ಹೋಗಬೇಕಾಗಿರುತ್ತೆ, ಯಾವುದೊಂದು ಎಮರ್ಜೆನ್ಸಿ ಕೆಲಸದ ಮೇಲೆ ಹೋಗಬೇಕಾಗಿರುತ್ತೆ. ಇವನು ಹಿಂಗೆ ರೋಡಲ್ಲಿ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕತೆ ಏನಾಗುತ್ತೆ. ನಮ್ಮಪ್ಪನ ಹತ್ರ 5 ಕಾರಿದೆ 10 ಕಾರಿದೆ ಅಂತ ಬಿಲ್ಡಪ್ ಕೊಟ್ಟು ಶೋಕಿ ಕೊಟ್ಟು ಮಾತನಾಡುವಂಥ ಈ ವ್ಯಕ್ತಿಗೆ ಬುದ್ಧಿ ಕಲಿಸಬೇಕಾಗಿದ್ದಂಥದ್ದು ಪೊಲೀಸರ ಕರ್ತವ್ಯ. ಇದೀಗ ಈ ವಿಡಿಯೋ ವೈರಲ್ ಆಗಿದೆ. ಇದಾದ ನಂತರದಲ್ಲಿ ರಾಜಾಜಿನಗರ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೋ ಈ ಯುವಕನ ಮೇಲೆ ನೋಡಬೇಕಾಗಿದೆ.